ಮೆಟ್ರೋ ರೈಸು ಕೇಳಿದ್ರೆ ಮೆಟ್ರೋ ಏನು ಹೇಳ್ತಾರೆ, ಅದು ಕೇಂದ್ರ ಸರ್ಕಾರ ಅಂತಾರೆ. ಕೆಲವೆಲ್ಲ ತಪ್ಪು ಅಭಿಪ್ರಾಯ ತಿಳ್ಕೊಂತಾರೆ. ಕೇಂದ್ರ ಸರ್ಕಾರ ನಿಮಗೆ ಶೇರ್ ಕೊಡುತ್ತೆ ಅಷ್ಟೇ. ಇಲ್ಲಿ ಅಧಿಕಾರಿ ಯಾರು? ನಮ್ಮ IAS ಅವ್ರು ಹಾಕೋದಿಲ್ಲ ಅಧಿಕಾರಿನ, ನಮ್ಮವ್ರು ಇರೋದು ಇಲ್ಲಿ, ಎಂಟೈರ್ ಸ್ಟಾಫ್ ನಮ್ಮವರು. ಕೇಂದ್ರ ಸರ್ಕಾರ ಅವ್ರು ಶೇರ್ ಕೊಡುತ್ತೆ ಅಷ್ಟೇ. ನೀವು ಪ್ರಪೋಸಲ್ ನೀವು ಮಾಡಿರೋದು. ಈಗ ತಮಿಳ್ನಾಡವ್ರು ಯಾಕೆ ರೈಸ್ ಆಗಿಲ್ಲ? ಹೈದರಾಬಾದಲ್ಲಿ ರೈಸ್ ಆಗಿಲ್ಲ, ಬಾಂಬೆಲಿ ರೈಸ್ ಆಗಿಲ್ಲ. ಹಾಂ, ಇಲ್ಲೇ ಯಾಕೆ ರೈಸ್ ಆಯಿತು? ಇಲ್ಲಿ ಹಂಗಾಗ್ಬಿಟ್ಟವ್ರೆ. ಈಗ ಹೇಳಿದ್ನಲ್ಲ DK, ಊರಿಗೊಬ್ಬಳೆ ಪದ್ಮಾವತಿ ಅಂದರೆ ಹಿಂಗೆ ಆಗೋದು ಕತೆ. ಅಲ್ಲ, ಒಂದು ಪುಣ್ಯ 46% ರೇಸ್ ಆಗಿರೋದು. ಆ್ಯಕ್ಚುಲಿ ಪ್ರಪೋಸಲ್ ಹೋಗಿ 106% ರೇಸ್ ಮಾಡೋದಕ್ಕೆ ಅಂತ ನಾನು ಅದನ್ನೇ ಹೇಳಿದೆ. 106% ರೇಸ್ ಮಾಡುವ ಪ್ರಪೋಸಲ್ ಕೊಟ್ರಲ್ಲ, ಕೇಂದ್ರ ಸಚಿವರು ಹೇಳಿದಾರಲ್ಲ, ಪ್ರಪೋಸಲ್ ಕಳಿಸಿ ನಾವು ಕಡಿಮೆ ಮಾಡೋಕ್ಕೆ ರೆಡಿ ಇದ್ದೀರಿ ಅಂತ ಹೇಳಿದ್ದಾರೆ. ತೇಜಸ್ವಿ ಸೂರ್ಯನೇ ಹೇಳಿದ್ದಾರೆ, ಇಮಿಡಿಯೇಟ್ 3 ಡೇಸಲ್ಲಿ ನಾನು ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಚಾಲೆಂಜ್ ತಗೊಳ್ಳಿ, ಕಾಂಗ್ರೆಸ್ ಅವ್ರು ಚಾಲೆಂಜ್ ತಗೊಬೇಕು. ನಾವು ಕಳಿಸ್ತೀರಿ, ಮಾಡಿ ನೀವು ದಮ್ಮಿದ್ರೆ ಅಂತ ಕೇಳಬೇಕು. ಒಬ್ಬರು ಕೇಳಲ್ಲ. ಮೊನ್ನೆ ಯಾವುದೋ ಕಾಮೆಂಟ್ ಹಾಕಿದ್ದ, ನನಗೆ ಗೊತ್ತಿಲ್ಲ, ನಾನು ಕ್ಷಮಿಸ್ಬಿಡಿ ದಯವಿಟ್ಟು. ಗಂಡ ಕೇಳ್ತಾನೆ, ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಹೇಳ್ತಾ, ನಮ್ಮ ಅಕ್ಕನ ಮನೆಗೆ ಹಾಲಿಗೆ ಎಪ್ತಾರಕ್ಕೆ ಹೋಗ್ತಾ ಇದ್ದೀನಿ ಅಂತ. ಹಾಲಿಗೆ ಎಪ್ತಾರಕ್ಕೆ ಫ್ರೀ ಹಾಲಿಗೆ ಎಪ್ತಾರಕ್ಕೆ ಹೋಗ್ತಾ ಇದ್ದೀನಿ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಉಪಯೋಗ ಮಾಡ್ಕೊಂಡ್ಲಿ ನಾನು ಬೇರೆ ಅಂತ ಹೇಳಲ್ಲ. ದುರುಪಯೋಗ ಆಗಬಾರ್ದು. ದುರುಪಯೋಗ. ಈಗ ನೀವು ಆಸ್ಪತ್ರೆಗೆ ಹೋಗೋರಿಗೆ ಫ್ರೀ ಮಾಡಿ, ಹೆರಿಗೆ ಹೋಗೋರಿಗೆ ಫ್ರೀ ಮಾಡಿ, ಶಾಲೆಗೆ ಹೋಗೋ ಮಕ್ಕಳಿಗೆ ಫ್ರೀ ಮಾಡಿ, ಯಾರು ಕೇಳಲ್ಲ.